Hello guys, welcome back to our new channel ಟೇಸ್ಟಿ ಟೇಲ್ಸ್. ಈ ಚಾನಲಲ್ಲಿ ಬರೀ ಕುಕ್ಕಿಂಗ್ ವೀಡಿಯೋಸ್ ಮಾತ್ರ ಬರುತ್ತೆ. ಸೊ ಇವತ್ತು ನಾವು ರಾಗಿ ಕುಕ್ಕೀಸ್ ಮಾಡೋ ವಿಧಾನವನ್ನು ನೋಡೋಣ. ಫಸ್ಟ್ ಸ್ವಲ್ಪ ರಾಗಿ ಹಿಟ್ಟು 1.5 ಕಪ್ಪಷ್ಟು ತೊಗೊಂಡಿದ್ದೀವಿ ನಾವು. ಅದಕ್ಕೆ ಸ್ವಲ್ಪ ಶುಗರ್, ಆರ್ಗ್ಯಾನಿಕ್ ಶುಗರ್ ಅಂತಾರಲ್ಲ ಅದು, ಮಂಡ್ಯದಿಂದ ತೊಗೊಂಡ್ಬಂದಿಲ್ಲ, ಆನ್ಲೈನಿಂದ ತರಿಸಿದ್ದು. ಇವಾಗ ಅದಕ್ಕೆ ಶುದ್ಧವಾದ ನಾಟಿ ಹಸುವಿನ ತುಪ್ಪವನ್ನು ಹಾಕಿದ್ದೀವಿ ಅಂತ ನಾನು ಸುಳ್ಳು ಹೇಳಲ್ಲ. ನಂದಿನಿ ಬೇಕರಿಯಿಂದ ಬಟರ್ ತಗೊಂಡ್ಬಂದು ಪ್ಯೂರಿಫೈ ಮಾಡಿರೋ ಗೀ. ಸೊ ಇದು ಮೂರನ್ನೂ ಮಿಕ್ಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀವಿ. ಏಲಕ್ಕಿನ ಪೌಡರ್ ಮಾಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೀವಿ. ನೀವು ಬೇಕಾದ್ರೆ ವೈಟ್ ಶುಗರ್ ಆಲ್ಸೋ ಆ್ಯಡ್ ಮಾಡ್ಬೋದು. ಅದನ್ನು ಪೌಡರ್ ಮಾಡಿ ಆ್ಯಡ್ ಮಾಡಿ, ಸೊ ಬೇಗ ಅದು ಕರಗೋಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಿ ಮೂರನ್ನು ಸೇರಿಸಿ. ವಿಡಿಯೋ ನೋಡಿಕೊಂಡೆ ನಿಮ್ಗೆ ಇನ್ನೊಂದು ಕೆಲಸ ಇದೆ, ಅದನ್ನು ಮಾಡಿಬಿಡಿ. ಅಲ್ಲೇ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಒಂದು ಥಮ್ಸಪ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಮೆಷರ್ಮೆಂಟ್ ಈಸ್ ಲೈಕ್ 1.5 ಕಪ್ ಹಿಟ್ಟಿಗೆ 3/4 ಕಪ್ಪು ಶುಗರು, 1/2 ಕಪ್ ಗೀ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈ ಸಮ್ ಟೈಮ್ ಮನೇಲಿ ಉಪ್ಮಾ ಮಾಡ್ತಾರಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದಾದಮೇಲೆ ಮೀನ್ವೆಲ್ ಏನು ಮಾಡೋಣ, ಒಂದು ನಮ್ಮ ಅವನ್ನ 180 ಡಿಗ್ರಿಗೆ ಪ್ರೀ ಹೀಟ್ ಮಾಡೋಣ ಫಾರ್ 10 ಮಿನಿಟ್ಸ್. ಆಮೇಲೆ ನಿಮಗೆ ಬೇಕಾಗಿರೋ ಶೇಪ್ ಮಾಡಿ ಬೇಕಿಂಗ್ ಟ್ರೇಯಲ್ಲಿಟ್ಟು ಬೇಕ್ ಮಾಡೋದು. ಆಲ್ರೆಡಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿರ್ತೀವಿ ಅವನ್ನ. ಸೊ ಇದನ್ನಿಟ್ಟು 10 ಮಿನಿಟ್ಸ್ ಬೇಕ್ ಮಾಡಿದ್ರೆ ಸಾಕು. ನೀವು ಡೆಕೋರೇಷನ್ಗೆ ಬೇಕಾದ್ರೆ ಮೇಲ್ಗಡೆ ಕ್ಯಾಶ್ಯೂ ನಟ್ ಇಡ್ಬೋದು, ಇಲ್ಲ ಆಮಂಡ್ಸ್ ಇಡ್ಬೋದು, ಇಲ್ಲ ಪಿಸ್ತಾ ಇಡ್ಬೋದು ಅದ್ರ ಮೇಲೆ ಫಾರ್ ಗಾರ್ನಿಷಿಂಗ್. ಆ್ಯಂಡ್ ಇದು ಯಾವ ಶುಗರು ಆ್ಯಡ್ ಮಾಡಲಿಲ್ಲ, ವೈಟ್ ಶುಗರ್ ಆ್ಯಡ್ ಮಾಡಲಿಲ್ಲ. ಆ್ಯಂಡ್ ನೋ ಪ್ರಿಸರ್ವೇಟಿವ್ಸ್ ಆರ್ ಆ್ಯಡೆಡ್. ಇಟ್ ವಿಲ್ ಬಿ ಎ ವಂಡರ್ಫುಲ್ ಸ್ನ್ಯಾಕ್ಸ್ ಫಾರ್ ದ ಚಿಲ್ಡ್ರನ್ ವುಡ್ ಲೈಕ್ ಇಟ್. ಶುಗರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಆ್ಯಡ್ ಮಾಡಬೇಡಿ. ತುಂಬ ಜಾಸ್ತಿ ಆ್ಯಡ್ ಮಾಡಿದ್ರೂ ಚೆನ್ನಾಗಿರಲ್ಲ, ತುಂಬ ಕಡಿಮೆ ಆ್ಯಡ್ ಮಾಡಿದ್ರೂ ಚೆನ್ನಾಗಿರಲ್ಲ. ಆ್ಯಂಡ್ ನೀವು ಗೀ ಆದಷ್ಟು ಒಳ್ಳೆ ಪ್ರಪೋರ್ಷನಲ್ಲಿ ಆ್ಯಡ್ ಮಾಡಿ, ಇಲ್ಲಾಂದರೆ ಸಾಫ್ಟ್ನೆಸ್ ಬರಲ್ಲ. ಸೊ ನೀಟಾಗಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಮಾಡಿಬಿಟ್ಟು 180 ಡಿಗ್ರಿ ಹೀಟ್ ಸೆಟ್ ಮಾಡಿ ಅವನಲ್ಲಿ ಬೇಕ್ ಫಾರ್ 10 ಮಿನಿಟ್ಸ್. ಕರೆಕ್ಟಾಗಿ 10 ಮಿನಿಟ್ಸ್ ಬೇಕ್ ಮಾಡಿದ್ರೆ ಬಿಸಿ ಬಿಸಿ ಟೇಸ್ಟಿ ಯಮ್ಮಿ ಕುಕ್ಕೀಸ್ ರೆಡಿ ಆಗುತ್ತೆ. ನಾವು ಇವಾಗ ಇಡ್ತೀವಿ ಅವನಲ್ಲಿ. ಆಲ್ರೆಡಿ ಪ್ರೀ ಹೀಟ್ ಸೆಟ್ ಮಾಡಿದ್ದೀವಿ. ಇವಾಗ ಇಟ್ಟು ಕ್ಲೋಸ್ ಇಟ್. ಸಿ ವಿ ಹ್ಯಾವ್ ಸೆಟ್ ಇಟ್ ಫಾರ್ 180 ಡಿಗ್ರಿ. ಇಲ್ಲಿ ನಾವು 15 ನಿಮಿಷಕ್ಕೆ ಇಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮದು ಅವನ್ ಸ್ವಲ್ಪ ಪ್ರಾಬ್ಲಮ್ ಇದೆ. 5 ನಿಮಿಷ ಜಾಸ್ತಿ ಇರಬೇಕು. ಸಿ ನೈಸ್ಲಿ ಇಟ್ ಈಸ್ ಮೇಡ್.